ಎಲ್ಲ ನನ್ನ ನೇಕಾರ ಬಂಧುಗಳಿಗೆ ನಮಸ್ಕಾರ. ಜಮಖಂಡಿಯಲ್ಲಿ ಜವಳಿ ಇಲಾಖೆಗೆ ಸಂಬಂಧಿಸಿದಂತೆ ಲೈವ್ ವಿಡಿಯೋ ಮಾಡುವಾಗ ಒಂದು ಆಡಿಯೋ ಮ್ಯೂಟ್ ಆದ ಕಾರಣ ಆ ಲೈವ್ ವಿಡಿಯೋದಿಂದ ಒಂದು ಸರಿಯಾದ ಮಾಹಿತಿ ಸಿಕ್ಕಿರಲಿಲ್ಲ ಸಾರ್ವಜನಿಕರಿಗೆ. ನಿನ್ನೆ ಲೈವ್ನಲ್ಲಿ ನೇಕಾರರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಡಿ ಡಿ ಅವ್ರ ಜೊತೆ ಮಾತಾಡಿದ್ದೀನಿ. ಆ ಡಿ ಡಿ ಅವ್ರ ಜೊತೆ ಮಾತಾಡಿದ ಆಡಿಯೋ ಕ್ಲಿಪ್ಪನ್ನು ಈಗ ಹಾಕ್ತಾ ಇದ್ದೀನಿ. ಅದು ಆಡಿಯೋ ಕ್ಲಿಪ್ಪನ್ನು ನೋಡಿ ತಮಗೆ ಒಂದು ನೇಕಾರಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಒಂದು ಕ್ಲಿಯರಿಟಿ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಒಂದು ಈ ಆಡಿಯೋ ಕ್ಲಿಪ್ಪನ್ನು ಪೂರ್ತಿಯಾಗಿ ಕೇಳಿ, ಹಾಗೂ ಎಲ್ಲ ನೇಕಾರರಿಗೆ ಅದಕ್ಕೆ ಒಂದು ಅದರ ಪ್ರಯೋಜನ ಪಡೀಲಿ ಅಂತ ಎಲ್ಲ ನೇಕಾರರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಆಡಿಯೋ ಕ್ಲಿಪ್ಪನ್ನು ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಹಾಂ ನಮಸ್ಕಾರ ಹೇಳ್ರಿ. ನಾನು ನಿಜಾಮ್ ಜಮಾದಾರ್ ಅಂತೇಳಿ KRS ಪಕ್ಷದ ರಕ್ತಗಣತಿ ತಾಲೂಕು ಅಧ್ಯಕ್ಷ ಸರ್. ಹಾಂ ಹೇಳ್ರಲ್ಲ. ಇವತ್ತು ನಾವು ಜಮಖಂಡಿಗೆ ಬಂದಿದ್ವಿ ಸರ್. ಜಮಖಂಡಿ ಜವಳಿ ಇಲಾಖೆಯ ಒಂದು ಅಧೀನದಲ್ಲಿರುವ ತರಬೇತಿ ಕೇಂದ್ರಕ್ಕೆ ಸರ್. ನೋಡ್ರಿ, ಆ ತರಬೇತಿ ಕೇಂದ್ರದ ಪರಿಸ್ಥಿತಿ ತಾವು ಇಲ್ಲಿ ಬಂದಿದ್ದೀರಾ ಅಂತ ಒಂದು 2 ದಿವಸದಿಂದ ಬಂದು ಹೋಗಿದ್ರಿ ಅಂತ ಹೇಳ್ತಾ ಇದ್ದಾರೆ. ಬಂದಿದ್ದೀರಾ ಸರ್ ತಾವು? 2 ದಿವಸದಿಂದ ಬಂದಿದ್ದೀವ್ರಲ್ಲ. ಬಂದಿದ್ರಿ. ಏನೈತೆ ಸರ್ ಪರಿಸ್ಥಿತಿ? ಯಾಕೆ ಈ ರೀತಿ ಐತ್ರಿ ಇದು? ಯಾವುದು ಇನ್ಸ್ಟಿಟ್ಯೂಟು ಇದ್ರ ಗದಗ ನಮ್ಮ ಡಿಪ್ಲೊಮಾ ಕಾಲೇಜಿಗೆ ಹ್ಯಾಂಡ್ ಓವರ್ ಆಗೈತ್ರಿ ಅದ ಹಾಂ ರೀ. 18ನೇ ಇಸ್ವ್ಯಾಗ. ಹಾಂ ರೀ. ಆಮೇಲೆ ಅಲ್ಲಿಂದ ತರಬೇತಿನೂ ಬಂದಾಗಿದ್ದಾವೆ. ಹಾಂ ರೀ. ಟ್ರೈನಿಂಗ್ ಮೊದಲು ಟ್ರೈನಿಂಗ್ ಕೊಡ್ತಾ ಇದ್ರು, ಹ್ಞೂ ಹ್ಯಾಂಡ್ಲೂಮ್ ಟ್ರೈನಿಂಗು. ಇವಾಗ ಹ್ಯಾಂಡ್ಲೂಮ್ ಟ್ರೈನಿಂಗ್ ಬರ್ತಾ ಇಲ್ಲ. ಹ್ಞೂ ಅದ್ರ ಸಲುವಾಗಿ ಅದು ಈಗೆಲ್ಲ ತಾತ್ಕಾಲಿಕ ಸ್ಟಾಪ್ ಮಾಡಿದಾರೆ ಅದು. ಈಗ ಸ್ಟಾಪ್ ಮತ್ತು ಅವ್ರಿಗೆ ಈಗ ನೇಮಕ ಆಗಿದ್ದಾರಂತ ಬೇರೆ ಪ್ರಿನ್ಸಿಪಾಲ್ ಅವರು. ಪ್ರಿನ್ಸಿಪಾಲ್ ಅಂದ್ರೆ ಗದಗ ಡಿಪ್ಲೊಮಾ ಕಾಲೇಜ್ ಅದಾರ ರೀ ಅದೇ ಡೈರೆಕ್ಟರ್. ಈಗ ನೇಮಕ ಆಗಿದ್ದಾರಂತಾರಲ್ಲ ಸರ್ ಇಲ್ಲಿ? ಇಲ್ಲಿ ಯಾರಿಲ್ರಿ, ಅವರೇ ಅವ್ರ ಅಡ್ಡರ್ ಐತ್ರಿ ಅದು. ಅವ್ರ ಐತ್ರಿ. ಈಗ ಮತ್ತೆ ಅವ್ರು ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಾವ್ರು ಕೂಡ ಮಾತಾಡಿದ್ದೀನಿ ರೀ ನಾನು ಜಸ್ಟ್. ಹಾಂ ಇನ್ನೇನೋ ಸ್ಟಾರ್ಟ್ ಮಾಡ್ತೀವಿ ಅಂದಾರ್ರಿ ಅವ್ರ. ಇನ್ನು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂದಾರ. ಈ ಸರಿ ಟಾರ್ಗೆಟ್ ಕೊಟ್ರ. ಹಾಂ ರೀ. ಅದನ್ನ ಆ್ಯಕ್ಚುಲಿ ಆ ಕಡೆ ಶಿಫ್ಟ್ ಮಾಡ್ಬೇಕಲ್ಲ. ಅದೇ ಹೊಸ ಬಿಲ್ಡಿಂಗ್ ಕಟ್ಟಿದಾರಲ್ಲ, ಅಲ್ಲಿ ಶಿಫ್ಟ್ ಮಾಡ್ಬೇಕದು. ಈಗ ನನಗೆ ಒಂದು ಸಮಸ್ಯೆ ಸರ, ಈಗ ಒಂದು ಸ್ವಲ್ಪ ಕಾಡ್ತೀವಿ. ಈಗ ನನಗೆ ಒಂದು ಸಮಸ್ಯೆ, ಈಗ ನಮ್ಮ ರಬ್ಕೆ ಬರಂಟಿಯಲ್ಲಿ ಸಾಕಷ್ಟು ಜನ ನೇಕಾರ ಇದ್ದಾರೆ ಸರ್. ಹ್ಞೂ ರೀ. ಸಾಕಷ್ಟು ಜನ ನೇಕಾರ ಇದ್ದಾರೆ. ಅವ್ರು ನೇಕಾರರ ಯಾವುದೇ ಒಂದು ಮನವಿ ಕೊಡ್ಬೇಕಂದ್ರೆ ಜಮಖಂಡಿ ಆಫೀಸ್ಗೆ ಹೋಗಿ ಮನವಿ ಕೊಡ್ರಿ ಅಂತ ಹೇಳ್ತಾರೆ. ಜಮಖಂಡಿ ಆಫೀಸ್ನಾಗ ಎಲ್ಲಿ ಮನವಿ ಕೊಡ್ಬೇಕ್ರಿ? ಇಲ್ಲ ನಾವು ಬಾಗಲಕೋಟೆಗೆ ಕರೆದಿವ್ರಿ ಅರ್ಜಿ. ಅವರು ನಮ್ಗೆ ದೂರ ಆಗತ್ತಾ ಹಂಗಾಗತ್ತ ಅಂತ ಹೇಳಿ ಅಲ್ಲಿ ಕೊಟ್ಟು ಹೋಗ್ತಾರೆ. ನಾವು ಬಂದು ಮತ್ತೆ ಅಲ್ಲಿಂದ ಅಪ್ಲಿಕೇಶನ್ ಏನೋ ಕೊಟ್ಟಿದ್ರು ತೊಗೊಂಬರ್ತೀವಿ ನಾವು. ಇಲ್ಲಿ ಯಾರ ಕೈ ಕೊಡ್ಬೇಕು ಸರ್ ಇದನ್ನ ಮನವಿ? ಅಲ್ಲೇ ಗುರು ಅವ್ರ ಕೈ ಕೊಟ್ಟಿರ್ತಾರೆ ರೀ ಅವ್ರು. ಸರ್ ಗುರು ಅವ್ರಿಗೆ ತೊಗೊಳಕ್ಕೆ ಅಧಿಕಾರ ಐತ್ರಿ ಸರ್? ಅಧಿಕಾರ ಇಲ್ರಿ, ಬಟ್ ಅವ್ರು ನೇಕಾರ ಇಲ್ಲಿಗೆ ಬಂದ್ರೆ ಏನು ಸಮಸ್ಯೆ ಇಲ್ಲ. ಅವ್ರು ಬರಂಗಿಲ್ರಲ್ಲ. ಇಲ್ಲಿ ಜಮಖಂಡಿಗೆ ಆಫೀಸೇ ಇಲ್ಲ ಇದನ್ನ ಇದ್ರದ್ದು ಈಗ ಅರ್ಜಿ ಇದ್ರ ತಗೊಳ್ಳೋದು ನಿಮ್ಮ ಜವಳಿ ಇಲಾಖೆ? ಇಲ್ಲ ಜವಳಿ ಇಲಾಖೆ ಇಲ್ರಿ. ಡಿಸ್ಟಿಕ್ಕಿಗೆ ಒಂದೇ ಇಲ್ಲ, ಜಿಲ್ಲಾಡಳಿತ ಭವನದಾಗ ಐತಿ. ಒಂದಾಗೈತೆ, ಅಲ್ಲಿ ನೋಡಿದ್ದೀನಿ ಸರ್ ನಾನು. ಹಾಂ ಅಲ್ಲಲ್ಲ, ಒಟ್ಟ ಎಂಟೈರ್ ರಾಜ್ಯದಾಗನ ಎಲ್ಲಿ ಡಿಸ್ಟಿಕ್ ತಾಲೂಕು ಲೆವೆಲ್ ಆಫೀಸ್ ಎಲ್ಲಿ ಇಲ್ರಿ ನಮ್ದು. ತಾಲೂಕು ಲೆವೆಲ್ದಾಗ ಎಲ್ಲೂ ಆಫೀಸೇ ಇಲ್ಲ? ಎಲ್ಲಿ ಇಲ್ಲ, ಓನ್ಲಿ ಜಿಲ್ಲಾ ಮಟ್ಟ ಮಾತ್ರ. ಈಗ ನೇಕಾರರಿಗೆ ಏನೋ ಸಮಸ್ಯೆ ಬಂದ್ರೆ ನಿಮಗೆ ಡೈರೆಕ್ಟ್ ಬಾಗಲಕೋಟೆ ಬಂದು ಕೊಡಬೇಕು? ಹೌದು, ಬಾಗಲಕೋಟೆಗೆ ಬಂದು ಕೊಡ್ಬೇಕು. ಎಸ್ ಸರ್. ನಾವು ಈಗ ಸದ್ಯ ಲೈವ್ ಮಾಡ್ತಾ ಇದ್ದೀವಿ ಸರ್ ಇದನ್ನ. ಲೈವ್ ಮಾಡ್ತಾ ಇದ್ದೀವಿ, ತಾವು ನೋಡಿ ಸರ್ ಆಮೇಲೆ ಬೇಕಾದ್ರೆ. ಬಟ್ ಇಲ್ಲಿ ಎಲ್ಲ ನೇಕಾರ ಸಮಸ್ಯೆಗಳು ನಮ್ಮಲ್ಲಿ ರಬಕೈಬರಟ್ಟಿ ತಾಲೂಕಿನಲ್ಲಿ ನೇಕಾರರಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗಿದೆ ಸರ್. ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಐತಿ. ಅವರ ಪರಿಸ್ಥಿತಿಗೆ ಅದು ನೋಡಿ ಈಗ ಏನೋ ಒಂದು ಅವ್ರ ಅನುಕೂಲ ಆಗಲೇನೋ ಅಂತ ಇಂಥ ಟ್ರೈನಿಂಗ್ ಸೆಂಟರ್ಗಳನ್ನು ಎಲ್ಲಾನು ಸರ್ಕಾರ ರೆಡಿ ಮಾಡಿ ಎಲ್ಲರೂ ಕೊಟ್ಟರು ಈ ರೀತಿ ಎಲ್ಲಾನು ಅದನ್ನೆಲ್ಲ ಒಂದು ಯಾವುದೂ ಇಲ್ಲಿ ಯೂಸ್ ಆಗಲಾರ್ದಂಗೆ ಅಂದ್ರೆ ಎಲ್ಲ ಅನಾಥವಾಗಿ ಬಿದ್ದಂಗೆ ಆಗಿದೆ ಸರ್ ಅದು. ಓಕೆ. ದಯವಿಟ್ಟು ಇದ್ರ ಬಗ್ಗೆ ತಾವು ಏನು ಕ್ರಮ ತಗೋತೀರಿ ಸರ್? ಅಲ್ಲ, ಇದಕ್ಕೆ ನಮ್ಮ ಡಿ ಡಿ ಅವ್ರು ಮಾತಾಡ್ತಾರೆ ತಡ್ರಿ. ನಾನು ಡಿಸ್ಟಿಕ್ ಆಫೀಸರ್ ನಾನಲ್ಲ. ಹಾಂ ರೀ. ಅಲ್ಲಿ ನಮ್ಮ ಡಿ ಡಿ ಸರ್ ಇದಾರೆ, ಅವ್ರು ಕೊಡ್ತೀನಿ. ಕೊಡಿ ಸರ್, ಕೊಡಿ ಸರ್. ಆ ಇನ್ಸ್ಟಿಟ್ಯೂಟದ್ದು ಸರ್, ಅದು ಕರ್ನಾಟಕ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳ್ರಿ. ಹಾಂ ಸರ್, ಈಗ ನಾವು ಇಲ್ಲಿ ನಿಜಾಮ್ ಜಮಾದಾರ್ ಅಂತ ಹೇಳಿರಿ. ಹಾಂ ಹೇಳ್ರಿ. KRS ಪಕ್ಷದವ್ರು ಸರ್. ಹೇಳ್ರಿ. ಇಲ್ಲಿ ನಾವು ಜಮಖಂಡಿಗೆ ಒಂದು ಟ್ರೈನಿಂಗ್ ಸೆಂಟರ್ ಇಲ್ಲ ಸರ್ ಜಮಖಂಡಿಗೆ. ಟ್ರೈನಿಂಗ್ ಸೆಂಟರ್ಗೆ ಬಂದಿದ್ದೀನಿ ಸರ್. ನಮ್ಮ KRS ಪಕ್ಷದವ್ರು ಎಲ್ಲರ ಜೊತೆ ಬಂದಿದ್ದೀವಿ. ಈಗ ಲೈವ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಇಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಪೂರಾ ಎಲ್ಲಾನು ಇಲ್ಲಿ ಇರುವಂಥ ಎಲ್ಲ ಸಲಕರಣೆಗಳು, ಎಲ್ಲ ಟ್ರೈನಿಂಗ್ ಕೊಡುವಂಥ ಎಲ್ಲ ಒಂದು ಏನು ಸಲಕರಣೆಗಳು ಎಲ್ಲಾನು ಒಂಥರ ಅನಾಥವಾಗಿ ಯಾವ ದಿಕ್ಕು ಇಲ್ದಂಗೆ ಎಲ್ಲಾನು ಹಾಳಾಗ್ಯಾವ ಸರ್. ಹಾಂ ರೀ. ದಯವಿಟ್ಟು ತಮ್ಮ ಗಮನಕ್ಕೆ ಇದ್ದಿರ್ಬೇಕಿದು. ಅಂದ್ರೆ ಸರ ಒಂದು ಆ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ಸರ. ಹಲೋ. ಹಾಂ ಹೇಳಿ ಸರ್, ಹೇಳಿ. ಅದು ಆ ಇನ್ಸ್ಟಿಟ್ಯೂಟ್ ಗದಗಿಗೆ ಇರ್ತಾರೆ ಸರ್. ಕರ್ನಾಟಕ ಹ್ಯಾಂಡ್ಲೂಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟ್ ಇದೆ. ಹಲೋ. ಹಾಂ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ಕೇಳಿಸ್ತಾ ಇದೆ ರೀ. ಆ ಇನ್ಸ್ಟಿಟ್ಯೂಟಿನ ಅಂಡರ್ನಲ್ಲಿ ಇದೆ ಸರ್. ನಮ್ಮ ಜಿಲ್ಲಾದಲ್ಲಿ ಇದೆ ಅದು. ಆದರೆ ಎಲ್ಲ ಮೇಂಟೆನೆನ್ಸು, ಟ್ರೈನಿಂಗು
ಹ್ಮ್ ಅಲ್ಲಿ ಅವ್ರ ಪೇಮೆಂಟು ಅದೆಲ್ಲ ಅವ್ರದ್ದಿದೆ, ಅಲ್ಲಿ ಮಾಡ್ತಾ ಇದ್ದಾರೆ ಸರ್. ಹ್ಮ್ ಅಲ್ಲಿ ಬೇಕಾದ್ರೆ ಅಲ್ಲಿದು ಇವ್ರದ್ದು ಜೆ ಡಿ ಅವ್ರದ್ದು ನಂಬರ್ ಕೊಡ್ತೀನಿ ಸರ್. ಹಾಂ ರೀ ಸರ್. ಜೆ ಡಿ ಅವ್ರ ನಂಬರ್ ಕೊಡ್ತೀನಿ, ಸ್ವಲ್ಪ ದಯವಿಟ್ಟು ಮಾತಾಡ್ಕೊಳ್ಳಿ ಸರ್. ಸರ್ ರೇಡಿಯೋರ ನಂಬರ್ ಕೊಡ್ತೀರಾ? ಕರೆಕ್ಟ್ ಸರ್, ನಾವು ಮಾತಾಡ್ತೀವಿ. ತಾವು ಸರ್ ಇಲ್ಲಿ ಬಾಗಲಕೋಟೆಯಲ್ಲಿ ಆಗುವಂಥ ತಮ್ಮ ಒಂದು ಅಧೀನದಲ್ಲಿರುವಂಥ ಒಂದು ಇಲ್ಲ ಸರ್, ಒಂದು ತಮ್ಗೆ ಕ್ಲಿಯರ್ ಮಾಡ್ತೀನಿ, ನಮ್ಮ ಅಧೀನದಲ್ಲಿ ಇಲ್ಲ ಸರ್ ಅದು. ನಿಮ್ಮ ಅಧೀನದಲ್ಲಿ ಇಲ್ಲ ಸರ್. ಹಾಂ ರೀ. ಅದು ಎಲ್ಲ ಅದರದ್ದು ಪೇಮೆಂಟು, ಅದ್ರದ್ದು ಮೇಂಟೆನೆನ್ಸು, ಅದ್ರದ್ದೆಲ್ಲ ಟ್ರೈನಿಂಗ್ ಸೆಂಟರ್ ನೋಡ್ಕೊಳ್ಳೋದು ಅದು ಎಲ್ಲ ಜವಾಬ್ದಾರಿ ಇದು ಜೆ ಡಿ ಜಾಯಿಂಟ್ ಡೈರೆಕ್ಟರ್ ಪ್ರಿನ್ಸಿಪಾಲ್ ಇರ್ತಾರೆ ಸರ್. ಅವ್ರಿಗಿದೆ ಸರ್. ಹಾಂ, ಈಗ ಸರ ನಾನು ಒಂದು ವಿಷಯ ಕೇಳ್ತೀನಿ. ಈಗ ನಮ್ಮ ಜಮಖಂಡಿಯಲ್ಲಿ ಈಗ ಜವಳಿ ಇಲಾಖೆಗೆ ಸಂಬಂಧಿಸಿದ ಯಾವುದೇ ಆಫೀಸ್ ಇದೆಯಾ ಸರ್? ನಮ್ದು ಎಲ್ಲಿದೆ ಸರ್? ಬಾಗಲಕೋಟೆಯಲ್ಲಿ ಇದೆ. ಬಾಗಲಕೋಟೆಯಲ್ಲಿ ಇದೆ. ಜಮಖಂಡಿಯಲ್ಲಿ, ರೌಕೆ ಬನಟ್ಟಿಯಲ್ಲಿ ಎಲ್ಲೂ ಇಲ್ಲ? ಎಲ್ಲೂ ಇಲ್ಲ ಸರ್. ಎಲ್ಲೂ ಇಲ್ಲ. ಇದು ಅಂದ್ರೆ ಸರ್ ನಮ್ಮ ಪ್ಯಾಟರ್ನೇ ನಿಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಸರ್. ತಾಲೂಕಾ ಲೆವೆಲ್ ನಮ್ಮ ಆಫೀಸಸ್ ಇಲ್ಲ ಸರ್. ಎಲ್ಲಿ ಆಫೀಸ್ ಇಲ್ಲ. ಈಗ ಒಬ್ಬ ಬಡ ನೇಕಾರರ ಅವನು ಏನಾದರೂ ಸಮಸ್ಯೆಗಳನ್ನ, ಅವನು ಏನಾದರೂ ತೊಂದರೆಗಳನ್ನ ಹೇಳಬೇಕಾದ್ರೆ ನೀವು ಬಾಗಲಕೋಟೆಗೆ ಬಂದು ಕೊಡಬೇಕಾ ಅಥವಾ ಎಲ್ಲಿ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಸರ್? ಇಲ್ಲ ಸರ್, ಅದಕ್ಕೆ ನಾವು ಒಂದು ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದೀವಿ ರೀ, ಅಲ್ಲೇ ಇನ್ಸ್ಟಿಟ್ಯೂಟ್ನಲ್ಲಿ ಒಂದೊಬ್ರು ಗುರು ಅಂತೇಳಿ ಇದಾರೆ. ಹಾಂ ರೀ. ನಮ್ಮವ್ರಿಗೆ ದೂರ ಆಕೈತೆ ಅಂತ ಹೇಳಿ, ಇಲ್ಲಿಂದ ನಮ್ಮವ್ರು ಬರ್ಲಿಕ್ಕೆ ಹೋಗ್ಲಿಕ್ಕೆ ದೂರ ಆಕೈತೆ ಅಂತ ಹೇಳಿ ಅವ್ರಿಗೆ ಅಲ್ಲೂ ಇದು ಮಾಡ್ಲಿಕ್ಕೆ ಹೇಳಿದೀವಿ ರೀ ತಗೊಳ್ಳಿಕ್ಕೆ. ಮೀನ್ ವಾಯ್ಲ್ ರೆಪ್ಕವಿ ಬನಟ್ಟಿಯಲ್ಲಿ ನಮ್ಮ KHDC ಆಫೀಸ್ ಇದೆ ರೀ. KHDC ಆಫೀಸಲ್ಲೂ ವ್ಯವಸ್ಥೆ ಮಾಡಿರ್ತೀವಿ. ಇಲ್ಲ ಅವರಾಗಿ ನಮ್ಮ ಎಲ್ಲಾರ ಕಡೆನೂ ನಮ್ಮ ಫೋನ್ ನಂಬರ್ ಅದಾವ ಸರ್. ಆಲ್ಮೋಸ್ಟ್ ಎಲ್ಲಾರ ಕಡೆ ಅದಾವು. ಫೋನ್ನಲ್ಲಿ ಇದು ಮಾಡಿದ್ರು ನಾವು ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು 100% ಡೋರ್ಗೆ ಹೋಗಾರ ಮಾಡ್ತೀವಿ ರೀ. ಎಲ್ಲ ಫೋನ್ಯಾಗ ಆಗೋದಿದ್ರೆ ಫೋನ್ಯಾಗಾರ ಮಾಡ್ತೀವಿ ರೀ. ಈಗ ನಮ್ಗೆ ಇನ್ನೂ ಒಂದು ಸಮಸ್ಯೆ ಹೇಳಿದಾರೆ ಸರ್. ಈಗ ನೇಕಾರಿಗೆ 5,000 ರೂಪಾಯಿ ಬರೋದು ಅಮೌಂಟು, ಅದು ಕೆಲವೊಬ್ಬರಿಗೆ ಎಲ್ಲನೂ ಸವಲತ್ತುಗಳು ಇದ್ದವ್ರಿಗೂ ಅದು ಅಮೌಂಟ್ ಬರ್ತಾ ಇದೆ, ಇಲ್ದವ್ರಿಗೂ ಸರಿಯಾಗಿ ಅಮೌಂಟ್ ಬರ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ ಸರ್. ಇಲ್ಲ ಅಂದ್ರೆ ಒಂದು ಸರ, ಈಗ ಅದು 5,000 ಬಗ್ಗೆ ಏನೈತಿ, ಈಗ ನಮ್ದು ಇದು ಬಿಲ್ ರೀಡಿಂಗ್ ಇರ್ತೈತೆ ರೀ ಯೂನಿಟ್ದು. ಪವರ್ ಲೂಮ್ ಇದ್ರೆ ಬಿಲ್ ರೀಡಿಂಗ್ ಇರ್ತೈತಿ. ಅದ್ರ ಪ್ರಕಾರ ಸಮೀಕ್ಷೆ ಎಲ್ಲ ನಮ್ಮವ್ರು ಮಾಡಿರ್ತಾರೆ ರೀ ಹಾಕು ಮುಂದೆ. ಹಾಕಿ ಅದ್ರ ಪ್ರಕಾರ ಮಾಡಿದಾರ್ರಿ. ಅಂಥವು ಯಾವ ಬಿಟ್ಟು ಹೋಗಿದ್ದಾವು ಅಂಥವು ನಡು ನಾವು ಎಲ್ಲಾರ್ದು ಲಿಸ್ಟ್ ತಗೊಂಡು ಅವ್ರವ್ರಿಗೆ ಇಂಡಿವಿಜುವಲ್ ಆಗಿ ಫೋನ್ ಮಾಡಿ ಅವ್ರ ಕಡೆಯಿಂದ ಡೀಟೇಲ್ಸ್ ತಗೊಂಡು ಮಾಡಿದೀವ್ರಿ ನಾವು. ಅವ್ರು ಇಲ್ಲಿ ಬರ್ಬೇಕಂತೇಳಿನ ಇಲ್ರಿ. ನಾವು ಅವ್ರ ಫೋನ್ ನಂಬರ್ ಅವೈಲೇಬಲ್ ತಗೊಂಡು ಅವ್ರಿಗೇನು ಡಿಪಾರ್ಟ್ಮೆಂಟ್ಲಿಂದ ಏನು ಹೆಲ್ಪ್ ಆಗಬೇಕು ಅದಕ್ಕೆ ನಾವು ಚಾಚು ತಪ್ಪದ ಮಾಡ್ತೀವ್ರಿ. ಅದಕ್ಕೆ ಇದು ಇಲ್ಲ. ಅಂತಾವು ಹೆಲ್ಪ್ ಮಾಡ್ತಿದ್ದೀರಂತ ಹೇಳ್ತಾ ಇದ್ದೀರಾ, ಕರೆಕ್ಟ್ ಸರ್, ಓಕೆ, ಒಪ್ಕೋತೀನಿ ನಾನು. ಬಟ್ ಅದು ಇಷ್ಟೆಲ್ಲ ನೇಕಾರರಿಗೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಸರ್? ಕೆಲವರಿಗೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಸಮಸ್ಯೆ ಇದೆ ಸರ್. ಇಲ್ಲ ಅದೇ ಹೇಳಿದ್ನಲ್ಲ ನಿಮ್ಗೆ. ಈಗ ಹೆಂಗ್ ಆಕತ್ರಿ, ಲಾಸ್ಟ್ ಇಯರ್ ಯೂನಿಟ್ ಪ್ರಾರಂಭ ಇರ್ಬೋದ್ರಿ. ಒಂದೇನೋ ಟೆಕ್ನಿಕಲಿ ಪ್ರಾಬ್ಲಮ್ಲೆ ಅಥವಾ ಮನಿ ಕಟ್ಟಕ್ಕೆ ತೆಗೆದಿರ್ತಾರ ಅಥವಾ ಏನಾರ ತಮ್ಮ ವೈಯಕ್ತಿಕ ಅಡಚಣೆಗಳಿಂದ ಆಯ್ತು ಅಥವಾ ಏನೋ ಸಮಸ್ಯೆಯಿಂದ ಯೂನಿಟ್ ಬಂದ್ ಬಿದ್ದಿರ್ಬಹುದು. ಆವಾಗ ಮೀಟರ್ ರನ್ ಆಗಿರೋದಿಲ್ರಿ. ಮೀಟರ್ ರನ್ ಆಗಿರೋದಿಲ್ಲ ಅಂತ ಟೈಮ್ನಾಗ ಅವು ಡಿಸ್ಕಂಟಿನ್ಯೂ ಆಗಿರ್ತಾವ್ರಿ. ಮತ್ತೆ ಅವ್ರು ಮೀಟರ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವ್ರಿಗೆ ಇದು ಹಾಕ್ತಿವ್ರಿ ಅದು. ಆ ಅಮೌಂಟ್ ಯಾಕಂದ್ರೆ ಅವ್ರದ್ದು ಬಿಲ್ ಅದು ತಗೊಂಡು ನಮ್ದು 100% ಎಫರ್ಟ್ ಇರ್ತೈತ್ರಿ ನಮ್ಮ ನೇಕಾರರಿಗೆ ಮುಟ್ಟಬೇಕು ಅನ್ನೋದು. ಈಗ ಸರ ನಾವು ಲೈವ್ ಇದೆ ಇದು ಏನು ಸರ್? ಈಗ ಬನಟ್ಟಿ ರಬಕವಿ ಬನಟ್ಟಿ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ನೇಕಾರರಿಗೆ ಯಾವ್ದಾರ ಈಗ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೋ ಇದು ಒಂದು 5,000 ರೂಪಾಯಿ ಬಗ್ಗೆ ಸ್ಕೀಮ್ ಬಗ್ಗೆ ಆಗಲಿ ಬೇರೆ ಏನಾರ ತೊಂದರೆ ಇದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮಗೆ ಬಂದೇ ಭೇಟಿ ಆಗ್ಬೋದು. ಭೇಟಿ ಆಗೋದು ಬೇಡ ಸರ್, ಬರೀ ನಮ್ಗೆ ಫೋನ್ನಲ್ಲಿ ಹೇಳಿದ್ರು ಸಾಕು, ನಮ್ಮವರೇ ಬಂದು ನಾವು ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ. ನೇಕಾರರ ಮನೆಗೆ ನೇಕಾರಿಗೆ ಏನೇ ತೊಂದರೆ ಇದ್ರೆ ಸ್ಪಂದಿಸ್ತೀರಾ? ಡೆಫಿನೆಟ್ಲಿ ಸರ್, ನಾವು ಇರೋದೇ ಅವ್ರ ಸಲುವಾಗಿಲ್ಲ. ಎಸ್ ಕರೆಕ್ಟ್ ಸರ. ಬಟ್ ನೀವು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡಿದ್ರೆ ಅಂದ್ರ ಮೇಲೂ ಇಷ್ಟು ಜನ ನೇಕಾರರಿಗೆ ತೊಂದರೆನೂ ಆಗ್ತಾ ಇದೆ ಸರ್. ಇಲ್ಲ, ಒಂದು ಹೇಳ್ತೀನಿ ಸರ್ ತಮ್ಗೆ, ದಯವಿಟ್ಟು ಆಗಿರ್ಬಹುದು, ಇಲ್ಲ ಅಂತಲ್ಲ. ಎಲ್ಲೋ 1-2 ನಮ್ಮ ನಜರ್ ಚೂಕ್ಲಿಂದ ಆಗಿರ್ಬೋದು ಅಥವಾ ಅವ್ರು ನಮ್ಗೆ ಇದು ಸಂಪರ್ಕ ಮಾಡೋದ್ರಾಗ ಆಗಿರ್ಬೋದು. ಹಂಗೇನಾರ ಇತ್ತಂತ ಹೇಳಿದ್ರು ಕೂಡ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ನಮ್ಗೆ ಇದು ಮಾಡನ್ರಿ, ಫೋನ್ ಮಾಡನ್ರಿ, ನಾವು 100% ಬಗೆಹರಿಸ್ತೀವಿ. ಎಸ್ ಸರ್, ಓಕೆ, 100% ಬಗೆಹರಿಸ್ತೀವಿ ಸರ್. ಒಂದು ಸ್ವಲ್ಪ ಸ್ಟಾರ್ಟ್ ಮಾಡುವಂತ ಏನಾರ ವ್ಯವಸ್ಥೆ ಮಾಡಿ ಸರ್. ಮಾಡೋಣ್ರಿ ಬಾಸ್, ಅದು ಯಾಕಂದ್ರೆ ಒಂದು ತಮ್ಮ ಕಡೆಯಿಂದ ಏನ್ ಸಾಧ್ಯ ಅದನ್ನ ಮಾಡಿ ಸರ್. 100% ಸರ್. ಎಸ್ ಸರ್, ಓಕೆ. ನಾವು ಇರೋದೇ ನೇಕಾರ ಸಲುವಾಗಿ ಅಂತೇಳಿ ನಮ್ಗೆ ಒಂದೇ ವರ್ಡ್ ಹೇಳಿದ್ದೀನಿ. ನೀವು ಇರೋದು ನೇಕಾರ ಸಲುವಾಗಿ, ನೀವು ಅಧಿಕಾರಿಯಾಗಿ ನಿಮ್ಮ ಕರ್ತವ್ಯ ಮಾಡ್ತಾ ಇದ್ರೆ ನಾವು ಒಂದು ಸಮಾಜ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ನಾವು ನೀವು ಕೂಡ ಮಾಡುವಂತ ಕೆಲಸ ಇದು. ಎಸ್ ಸರ್, ಎಸ್ ಸರ್.
ನಾವು ನೀವು ಕೂಡೇ ಮಾಡುವಂತ ಕೆಲಸ. ಅದೇ ಮಾಡೋಣ್ರಿ ಸರ್, ಮಾಡೋಣ. ದಯವಿಟ್ಟು ತಾವು ಸಹಕಾರ ಕೊಡ್ರಿ. ನಮ್ಮ ಕಡೆಯಿಂದ ಏನ್ ಬೇಕು ನೀವು ಎನಿ ಟೈಮ್ ಎನಿ ಮೂಮೆಂಟ್ ಕೇಳಬಹುದು. ಯಾ ಸರ್, ಯಾ ಸರ್. ಹಾ, ಎನಿ ಟೈಮ್ ಹೇಳ್ತೀನಿ ನಾನು. ಹಾಂ ರೀ. ಹಾ, ಎನಿ ಟೈಮ್ ಎನಿ ಮೂಮೆಂಟ್. ಏನು ಸರ್ ತಮ್ಮ ಸರ್ ನೇಮ್ ಏನು ಗೊತ್ತಾಗಲಿಲ್ಲ ನನಗೆ. ನನ್ನ ಸರ್ನೇಮ್ ಪೀರ್ಜಾದೆ ಅಂತ ಹೇಳಿ ರೀ. ಅದೇ ಓಕೆ ಸರ್, ಓಕೆ. ಹಾಂ ರೀ. ಹಾಂ ರೀ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.